ಕನ್ನಡಕ ವೆಲ್ಕಮ್ ಬ್ಯಾಕ್ ಟು ಮೈ ವೆಬ್ ಚಾನಲ್. ನಾನು ಈ ವಿಡಿಯೋ ನಿಮಗೆ ಏನಾದರೂ ಕಾಮಿಡಿಯಾಗಿ ಎಂಟರ್ಟೈನ್ಮೆಂಟ್ ಆಗಿರಬೇಕು ಅಂತ ವಿಡಿಯೋ ಶುರು ಮಾಡಿದ್ದೀನಿ ಮತ್ತು ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಅಂತ ವಿಡಿಯೋ ಶುರು ಮಾಡಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಹೊಸ ತರಿಸಿರ್ತೀನಿ. ಹಾಗೆ ಹಿಂದಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಹೊಸ ತರ್ತಿರ್ತೀನಿ ಗಾಯ್ಸ್. ಓಕೆ, ಇದು ಒಂಥರ ಎಲ್ಲ ಕಾಂಬಿನೇಷನ್ ಇದೆ. ಇದು ಹೆಂಗೆ ಅಂದ್ರೆ ಅನಿಮಲ್ಸು ಒಬ್ಬ ಎಲ್ಲ ನಾರ್ಮಲ್ ಎಲ್ಲ ಕಾಂಬಿನೇಷನ್ ನಿಮಗೆ ಏನು ಅಂತ ನಿಮ್ಗೆ ಮುಂದೆ ಅರ್ಥ ಆಗುತ್ತೆ. ಹೆಂಗೆ ಅಂದರೆ ಇದು ಈಗ ಕಂಬಲಕ ಅಂತ ಒಬ್ಬ ಬೇಡ ಇರ್ತಾನೆ. ಕಂಬಲಕ ಅಂತ ಅವನೇನು ಅಂದರೆ ತುಂಬ ನೀಚ ಬುದ್ಧಿ ಇರೋವನವನು. ತುಂಬ ಒಳ್ಳೆ ಕೆಲಸ ಮಾಡಲ್ಲ, ಬರೀ ಬೇಟೆ ಮಾಡ್ತಿರ್ತಾನೆ. ಮತ್ತು ಒಳ್ಳೆ ಬುದ್ಧಿ ಇಲ್ಲ ಅವನಿಗೆ, ಏನಾದರೂ ಕೆಟ್ಟದ್ದು ಮಾಡ್ತಿರ್ತಾನೆ. ಸೊ ಅದು ಹಾಗೇ ಅವನು ಒಂದು ಕೆಟ್ಟ ಕೆಲಸ ಮಾಡ್ತಿದ್ದಾನೆ. ಏನು ಕೆಟ್ಟ ಕೆಲಸ ಏನಿರ್ಬೋದು? ಏನಂದರೆ ಒಂದು ಹುಲಿನ ಬೇಟೆ ಮಾಡೋಕ್ಕಂತ ಹೋಗಿರ್ತಾನೆ. ಆದರೆ ಆ ಹುಲಿ ಎಷ್ಟು ಎಷ್ಟು ಬಲಶಾಲಿ, ಎಷ್ಟು ಬುದ್ಧಿವಂತಿಕೆ ಇದೆ ಅಂದರೆ ಅದಕ್ಕೆ ಬೇಟೆ ಆಡಲು ಅಟ್ಟಾಸ್ಕೊಬಿಡ್ತಿದೆ. ಅದು ಹುಲಿ ಬೇಟೆನ. ಸೊ ಬೇಟೆಗಾರ ಓಡ್ತಿದ್ದಾನೆ, ಹುಲಿಯಿಂದ ತಪ್ಪಿಸ್ಕೊಂಡು ಹೋಗ್ತಿದ್ದಾನೆ. ಆದರೆ ಮುಂದೆ ಇಲ್ಲೊಂದು ಬಾವಿ ಇದೆ, ಇಲ್ಲಿ ಹುಲಿ ಇದೆ, ಇಲ್ಲಿ ಬೇಟೆ ಇದೆ. ಬಂದ ಬಾವಿ ಆಯ್ತಾ, ಬಂತಾರೆ ಪಸ್ ಅಂತ ಬೀಳ್ತಾರೆ. ಬಿದ್ದಾಗ ಏನಾಗುತ್ತೆ? ಅವ್ರ ಕೈಲಿ ಏನೂ ಇಲ್ಲ, ಏನೂ ಹೆಲ್ಪ್ ಮಾಡೋಕ್ಕಾಗಲ್ಲ. ಅದಾದ ಮೇಲೆ ಮುಂದಿನ ಸಿಚುವೇಶನ್ ಆಗುತ್ತೆ. ಈ ಸಿಚುವೇಶನ್ ಚಪಲಕ ಎಂದು ಒಬ್ಬ ಮಂಗ ಅವನೇನು ಮಾಡ್ತಾನೆ, ನೀರು ಕುಡಿಯಲು ಬರ್ತಾನೆ ಬಾವಿ ಹತ್ರ. ಓಕೆ, ಬಾವಿ ಹತ್ರ ಬಂದಾಗ ಅವನು ಕಲಶಗಿಂಡಿ ಇದೆ ಅಲ್ವಾ, ಆವು ಸರ್ಪವನ್ನು ಒಂದು ಬಲ್ಲಿ, ಕಲಶಗಿಂಡಿಯಿಂದ ನಾವು ಹಿಂಗೆ ರೋಪ್ ಹಾಕಿ ಅದು ಹಿಂಗೆ ಸುತ್ತಿ ಅವು ಕೆಳಗಡೆ ಬೀಳ್ತೀವಲ್ವಾ, ಅದು ಕಲಶಗಿಂಡಿಯಿಂದ ಎತ್ತಾಗೇನಾಗುತ್ತೆ ಅಲ್ಲಿ ಅದು ಬಲ್ಲಿ ಅಂತ ಇದೆ ಅಲ್ವಾ, ಬಲ್ಲಿನ ಅದು ಬಲ್ಲಿ ಅಲ್ಲ, ಆದರೆ ಹಾವನ್ನ ಬಲ್ಲಿ ಅಂತ ಅಂದ್ಕೊಂಡು ಅದನ್ನ ಸುತ್ತಿ ಬಿಡ್ತಾನೆ. ಆದರೆ ಅದೇನಾಗುತ್ತೆ, ಹಾವು ಆವಾಗ ಆ ಫೋರ್ಸ್ಗೆ ಅದಕ್ಕೆ ಹಾವು ಕೆಳಗಡೆ ಬೀಳುತ್ತೆ, ಸರ್ಪನೂ ಕೆಳಗಡೆ ಬಿಡುತ್ತೆ, ಸಾವು ಕೆಳಗಡೆ ಬಿಡುತ್ತೆ, ಇದು ಏನೋ ಮಂಗನೂ ಕೆಳಗಡೆ ಬೀಳುತ್ತೆ. ಸೊ ಇದರಲ್ಲಿ ಈಗ ಯಾರ್ಯಾರಿದ್ದಾರೆ? 4 ಜನದ ಬೇಟೆಗಾರ, ಹುಲಿ, ಚಪಲಕ ಅಂದರೆ ಮಂಗ, ಮತ್ತು ಹಾವು ಅಲ್ವಾ? ಹಾವು ಇದೆ ಟೋಟಲಾಗಿ. ಈಗ ಮುಂದೇನು? ಒಬ್ಬ ಶಿವಭೂತಿ ಅಂತ ಒಬ್ಬ ತೀರ್ಥಯಾತ್ರೆಗೆ ಹೋಗಿರ್ತಾನೆ. ಓಕೆ, ಅವನು ತುಂಬ ಒಳ್ಳೆಯವನು, ಒಳ್ಳೆ ಕೆಲಸ ಮಾಡ್ತಾನೆ, ತುಂಬ ಎಲ್ರಿಗೂ ಒಳ್ಳೇದು ಮಾಡ್ತಾನೆ. ಆವಾಗ ಅವನು ಹಂಗೆ ನೀರು ದಾವ ಆಗುತ್ತಾ, ತೀರ್ಥಯಾತ್ರೆಗೆ ಹೋಗಿರ್ತಾನಲ್ವ, ಆವಾಗ ಅವನು ದಾವ ಆಗುತ್ತೆ ಅಂತ ಬಂದಾಗ ಬಾವಿ ಹತ್ರ ಬಂದು ಒಂದು ಬಲ್ಲಿಯಿಂದ ಒಂದು ಕಳಶಿಗಂಡಿನ ರೋಪನ್ನು ಕಟ್ಟಿ ಆ ಕಳಶಿಗೆಂಡೆಯನ್ನು ಮುಟ್ಟದಾಗ ಆ ಕಳಶಿಗೆಂಡಿ ಒಳಗಡೆ ಏನಿರುತ್ತೆ? ಹುಲಿ ಇರುತ್ತೆ. ಆ ಹುಲಿ ಕಲಶಗಿಂಡಿ ಮೇಲೆ ಹೋಗಿ ಎತ್ತಿರುತ್ತೆ. ಅವನು ಇದ್ದಾನಿದ್ದು ನೀರು ಎಷ್ಟು ಭಾರ ಆಯ್ತಾ, ನನ್ನ ಕೈಲಿ ಆಯ್ತಿಲ್ಲ ಅಂತ ಎತ್ತು ಫೈನಲ್ ಆಗಿ ಎಷ್ಟು ಕಷ್ಟಪಟ್ಟು ಹೆಂಗೋ ಎತ್ತುತ್ತಾನೆ, ಸಕ್ಸಸ್ ಆಗ್ತಾನೆ. ಸಕ್ಸಸ್ ಆದಮೇಲೆ ಏನಾಗುತ್ತೆ? ಬರ್ತಾನೆ, ಹುಲಿ ಬರುತ್ತೆ. ಆಮೇಲೆ ಶಿವಭೂತಿ ಕೇಳ್ತಾನೆ ಹುಲಿ ನೀನಕ್ಕೆ ಬಾವಿ ಒಳಗಡೆ ಬಿದ್ದಿದ್ಯಾ ಅಂತ ಕೇಳ್ತಾನೆ. ಅವಾಗ ಹುಲಿ ಏನು ಹೇಳುತ್ತೆ ಅಂದ್ರೆ, ಶಿವಭೂತಿ, ನಾನು ಒಬ್ಬನೇ ಬೀಳಿಲ್ಲ, ನನ್ನ ಹತ್ರ ನನ್ನ ಹಾವು, ಮಂಗ ಮತ್ತು ಬೇಟೆಗಾರ ಬಿದ್ದಿದ್ದಾನೆ. ನಾನು ದೂರದಲ್ಲಿ ಕಾಣ್ತಿರುವ ಪರ್ವತದ ತಪ್ಪಿನಲ್ಲಿರುವ ಒಂದು ಗೋಯದಲ್ಲಿ ವಾಸಿಸುತ್ತಿದ್ದೇನೆ. ನೀನು ಅಲ್ಲಿಗೆ ಏನಾದರೂ ಬಂದರೆ ನನಗೆ ನನ್ನ ಕೈ ಮೀರಿ, ನನ್ನ ಮಿತಿ ಮೀರಿ ನಿನ್ನ ಸತ್ಕರಿಸ್ತೀನಿ, ನನ್ನ ಕಾಪಾಡಿದ್ದಕ್ಕೆ ಮಿತಿ ಮೀರಿ ಕಾಪಾಡಿಸ್ತೀನಿ ಅಂತ ನಿನಗೆ ಹೇಳ್ತೀನಿ. ಹೇಳಾದ್ಮೇಲೆ ಏನಾಗುತ್ತೆ? ಇದಾಗುತ್ತೆ. ಆಮೇಲೆ ಆಯಿತು, ನಾನು ಬರ್ತೀನಿ, ನಿನಗೆ ಧನ್ಯವಾದಗಳು. ಏನಾದರೂ ನನಗೆ ತೀರ್ಥಯಾತ್ರೆಗೆ ಹೋಗ್ತಿದ್ದೀನಿ, ಹೋದಾಗ ಅಲ್ಲೇನಾದರೂ ಬಂದರೆ ಬರ್ತೀನಿ ಅಂತ ಹೇಳಿ. ಆದರೆ ಹುಲಿ ಇನ್ನೂ ಒಂದು ಮಾತು ಹೇಳ್ತಾನೆ, ಬೇಟೆಗಾರನ್ನು ಕಾಪಾಡಬೇಡ. ಬೇಟೆಗಾರ ಅವನು ನೀಚ ಬುದ್ಧಿ, ತನ್ನ ನೀಚ ಬುದ್ಧಿಯನ್ನು ಯಾವತ್ತೂ ಬಿಡೋದಿಲ್ಲ. ನೀನಾದರೂ ಅವನ್ನ ಕಾಪಾಡಿದ್ರೆ ನಿನಗೂ ಆ ನೀಚ ಬುದ್ಧಿ ತೋರಿಸ್ತಾನೆ. ಇದು ನನ್ನ ಮಾತು ಕೇಳು ಅಂತ ಹೇಳ್ತಾ
ಹುಲಿ ತನ್ನ ಗುಹೆಗೆ ಹೊರಡುತ್ತದೆ. ಆದ ಮೇಲೆ ಶಿವಭೂತಿ ಹಾವು ಮಂಗ ಇಬ್ಬರನ್ನು ಬಾವಿಯಿಂದ ಮೇಲೆ ಎತ್ತಿರ್ತಾನೆ. ಎತ್ತಾದ್ಮೇಲೆ ಧನ್ಯವಾದಗಳು ಶಿವಭೂತಿ, ನನ್ನ ಶಕ್ತಿ ಮೀರಿ ನೀನೇನಾದರೂ ನಾನು ಹುಲಿ ಮಂಗ ಏನಾಯ್ತು ಅಂದರೆ, ನನ್ನ ಹೆಸರು ಚಪ್ಪಲಕ್ಕ. ನಾನು ಒಂದು ಊರಿನ ಮರದ ಮೇಲೆ ಇದ್ದೀನಿ, ಬದರಿಕಾಶ್ರಮದಲ್ಲಿ. ಆ ಊರ ಹೆಸರು ಬದರಿಕಾಶ್ರಮದಲ್ಲಿ ಒಂದು ಮರದ ಮೇಲೆ ವಾಸಿಸುತ್ತಿದ್ದೇನೆ. ನೀನೇನಾದರೂ ಅಲ್ಲಿಗೆ ಬಂದರೆ ನನ್ನ ಕೈ ಮೀರಿ ನಿನಗೆ ಸತ್ಕರಿಸ್ತೀನಿ ಅಂತ ನನಗೆ ಉಪಸ್ಮರಣೆ ಮಾಡಿ ಅಂತ ಕಲಿಸಿ ಹೀಗೇ ಹಾವು ಹೇಳಿ ಶಿವಭೂತಿಗೆ ಇದು ಮಾಡಿ ಮಾಡಿ ಎಲ್ಲರೂ ಹೋಗ್ತಾರೆ. ಆದರೆ ಕೊನೆಯಲ್ಲಿ ಯಾರು ಇರ್ತಾರೆ? ಬೇಟೆಗಾರ ಇರ್ತಾನೆ. ಬೇಟೆಗಾರ ಅವಾಗ ಶಿವಭೂತಿ ಯೋಚಿಸ್ತಾನೆ, ಇವರೆಲ್ಲ ಹಿಂಗೆ ಹೇಳಿದ್ರು, ಯೋಚನೆ ಮಾಡಬೇಕಾ ಮಾಡಬಾರ್ದ ಗೊತ್ತಾಗ್ತಿಲ್ವೇ. ಓಕೆ, ಅವನು ಇನ್ನೂ ಅಂದ್ಕೊತಾನೆ, ಓಹ್ ನಾನು ಕಾಪಾಡಿಲ್ಲ ಅಂದರೆ ಇವನಿಗೆ ಯತ್ಪರಾರ್ಥಂ ಶರೀರಂ ಆಗುತ್ತೆ, ಇವನಿಗೆ ಭೇದ ಭಾವ ಮಾಡ್ದಂಗೆ ಆಗುತ್ತೆ, ಬೇವಣ್ಣೆಲ್ಲ ಕಾಪಾಡಿದ್ದೀನಿ ಇವನು ಮಾಡಿಲ್ಲ ಅಂದರೆ ನಾವು ಮಾಡುತ್ತೆ, ಒಳ್ಳೆಯವನ್ನ ಕಾಪಾಡಬೇಕು, ಕೆಟ್ಟವನ್ನೇ ಕಾಪಾಡಬೇಕು ಅಂತ ಏನೂ ಇಲ್ಲ ಅಂತ ಅಂದ್ಕೊಂಡು ಅವನ್ನ ಕಾಪಾಡಿ ಅವಾಗ ಹೇಳ್ತಾನೆ, ನನ್ನ ಹೆಸರು ಬೇಟೆಗಾರ, ನಾನು ಪದ್ಮನಗರದಲ್ಲಿದ್ದೇನೆ, ನೀನು ನನ್ನ ಎದುರು ಬಂದರೆ ನಿನಗೆ ಸತ್ಕರಿಸ್ತೇನೆ ಅಂತ ಹೇಳ್ತಾನೆ. ಆಗ ಶಿವಭೂತಿ ತೀರ್ಥಯಾತ್ರೆಯನ್ನು ಮುಗಿಸಿ ಯಾರ ಹತ್ರ ಬರ್ತಾನೆ? ಫಸ್ಟು ಹುಲಿ ಹತ್ರ ಬರ್ತಾನೆ. ಹುಲಿ ಹತ್ರ ಬಂದಾಗ ಪರ್ವತದ ಪಂಕ್ತಿಯಲ್ಲಿ ಕೊನೆಯಲ್ಲಿರುವ ಹುಲಿ ಮಧ್ಯೆ ತನ್ನ ಅಪಾರವಾದ ದ್ರವ್ಯವನ್ನು ತನ್ನ ಶಿವಭೂತಿ ಕೊಡ್ತಾನೆ. ಶಿವಭೂತಿ ತುಂಬ ಖುಷಿಪಟ್ಟು, ಓಹ್ ನಾನು ಶ್ರೀವಂತನಾದೆ ಅಂತ ಭಾವಿಸ್ತಾನೆ. ಶ್ರೀವಂತನಾದೆ ಎಂದು ಭಾವಿಸ್ತಾನೆ. ಆದರೆ ಶಿವಭೂತಿ ನನಗೆ ಮಾಡಿದ ನನಗೆ ಪೋಸ್ಟರ್ ಎಲ್ಲ ಮಾಡಲ್ಲ, ಧನ್ಯವಾದಗಳು ಹುಲಿ, ನಿನ್ನಿಂದ ನಾನು ಸಿರಿವಂತನಾಗಿದ್ದರೆ ನಿನ್ಗೇನಾದರೂ ಯಾವತ್ತೂ ನಿನಗೆ ಚುರುವಣೆ ಆಗಿರ್ತೇನೆ ಅಂತ ನಮಸ್ಕರಿಸಿ ಅದನ್ನ ಸತ್ಕರಿಸಿ ಹುಲಿ ಅವನ್ನ ಬಿಡಕ್ಕೆ ಹೊರಡ್ತದೆ. ಓಕೆ, ಅದಾದಮೇಲೆ ತೀರ್ಥಯಾತ್ರೆ ಮುಗಿಸಿ ಬದರಿಕಾಶ್ರಮದಲ್ಲಿ ಇರ್ತಾರೆ. ಬದರಿಕಾಶ್ರಮದಲ್ಲಿರ್ತಾರೆ ಮಂಗ, ಕೋತಿ ಅಲ್ಲಿರುತ್ತೆ. ಆವಾಗ ಈಗ ಏನೇ ಆಗಲಿ ಆಗಿನ ಕಾಲದಲ್ಲಿ ತೀರ್ಥಯಾತ್ರೆ ಮಾಡಿದಾಗ ವೆಹಿಕಲ್ಸ್ ಇರಲಿಲ್ಲ, ಏನು ಒಂದು ಬೇರೆ ಜಾಯಿಂಟ್ ಏನಾದರೂ ಇದಕ್ಕೆ ನಮಗೆ ಏನೂ ಇರ್ತಿರಲಿಲ್ಲ ಅಲ್ವಾ. ಅದಕ್ಕೆ ತೀರ್ಥಯಾತ್ರೆ ಕಾಲಲ್ಲೇ ಮಾಡ್ತಿದ್ರು. ಆವಾಗ ಸುಸ್ತಾಗುತ್ತೆ, ಅದು ಸಹಜ ಅಲ್ವಾ. ಏನೇ ಆದರೆ ಸುಸ್ತಾದಾಗ ಏನಾಗುತ್ತೆ, ಒಂದು ಮರದ ಕೆಳಗಡೆ ಬದರಿಕಾಶ್ರಮದ ಒಂದು ಮರದ ಕೆಳಗಡೆ ಮಲ್ಕೊಂಡಾಗ ಏನಾಗುತ್ತೆ, ಚಪಲಕ ಶಿವಭೂತಿಯನ್ನು ಕಂಡು ಜೋರಾಗಿ ಓಡ್ಕೊಂಡ್ಬಂದು, ನಮಸ್ಕಾರ, ನಮ್ಮ ಹತ್ರ ಬಂದಿದ್ದೀರಾ? ನಮ್ಮ ಹತ್ರ ಓಹ್ ನೀನನ್ನು ಜೀವ ಕಾಪಾಡಿದ್ದೀರಿ ನೀವು, ಧನ್ಯವಾದಗಳು ಅಂತ ನಮಸ್ಕರಿ ಹಲಸು, ಮಾಳು, ಬೇವು, ಬಾಳೆಹಣ್ಣು ಮುಂತಾದ ಹಣ್ಣುಗಳನ್ನು ತಂದುಕೊಟ್ಟು ಸತ್ಕರಿಸುತ್ತದೆ. ಆಮೇಲೆ ಶಿವಭೂತಿ ನಮಸ್ಕರಿಸಿ ಅಲ್ಲಿಂದ ಬಿಟ್ಟು ನೆಕ್ಸ್ಟು ಪದ್ಮನಗರಕ್ಕೆ ಹೋಗ್ತಾರೆ. ಅದು ನೀವೊಂದು ಮಿಸ್ ಮಾಡಿ ಕೇಳ್ತಿರ್ಬೋದು, ಏನು ಮಾಡಿಲ್ವೇ, ನೀನು ಪದ್ಮನಗರಕ್ಕೆ ಹೋಗ್ಬಿಡ್ತೀನಿ ಅಂತ ಅಂದ್ಕೊಬೋದು. ಅದನ್ನು ನಿಮ್ಗೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ಪದ್ಮನಗರಕ್ಕೆ ಹೋಗ್ತಾನೆ. ಪದ್ಮನಗರದಲ್ಲಿ ಇರ್ತಾರೆ ಬೇಟೆಗಾರ ಆಮೇಲೆ ಪದ್ಮನಗರದಲ್ಲಿ ವಾಕಿಂಗ್ ಮಾಡ್ಕೊಬರ್ತಿರ್ತಾನೆ. ಹೀಗೆ ನಡ್ಕೊಂಡು ಬರ್ತಿರ್ತಾನೆ. ಆದರೆ ದೂರದಿಂದಲೇ ಅವನು ಬೇಟೆಗಾರ ಶಿವಭೂತಿನ ನೋಡಿ ಓಡ್ಕೊಬಂದು ತಪ್ಪಿಕೊಂಡು ತನ್ನ ಮನೆಯಲ್ಲಿ ಕಡಿದು ಕೊಲ್ಕೊಳ್ತಾನೆ. ಆದರೆ ಅವನ ಮನೆಯಲ್ಲಿ ಏನೂ ಇರಲ್ಲ, ನಾನು ಬಿರಿಗೈ ಆಗಿರ್ತಾನೆ, ಅವನ ಹತ್ರ ಏನೂ ಇರಲ್ಲ, ₹1 ಕಾಸು ಇರಲ್ಲ, ಏನೂ ಇರಲ್ಲ, ನಿನ್ನ ಸತ್ಕರಿಸಿ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾನೆ. ಆದರೆ ಆಗ ಶಿವಭೂತಿನ ಪರಿಸ್ಥಿತಿ ಕಂಡು ಆ ಒಡವೆಯನ್ನು ತೋರಿಸ್ತಾನೆ. ಸರಿನಾ? ತೋರಿಸಿದಾಗ ಏನಾಗುತ್ತೆ, ಹಂಗೆ ಸುಮ್ಮನೆ ತೋರಿಸ್ತಾನೆ. ಓಕೆ, ಅಂದರೆ ನೋಡ್ತಾನೆ, ಏನಾದರೂ ಒಡವೆ ಜಾಸ್ತಿ ಕೊಟ್ಟಿರ್ತಾರೆ, ಹಿಂಗೆ ಇಟ್ಟಿರ್ತಾನೆ, ಫಲ ಈ ಕಡೆ ಇಟ್ಟಿರ್ತಾನೆ. ಅವನು ನೋಡ್ತಾನೆ, ಯಾರು? ಬೇಟೆಗಾರ. ಅದಾದಮೇಲೆ ನಮಸ್ಕರಿಸಿ ಅವನ ಕೈಲಿ ಎಷ್ಟಾಗುತ್ತೋ ಅಷ್ಟು ಏನಾದರೂ ಕೊಟ್ಟು ಕಲಿಸ್ತಾನೆ. ಆಗ ಬೇಟೆಗಾರ ಏನು ಮಾಡ್ತಾನೆ, ತನ್ನ ಊರಿನ ರಾಜ ಬಳಿ ಹೋಗಿ ಅಲ್ಲಿ ಒಂದು ಹುಡುಗ ಶಿವಭೂತಿ ಅಂತ ನಿಮ್ಮ ಅಪಾರವಾದ ಒಡವೆಯನ್ನು ಕಟ್ಕೊಂಡು ಹೋಗ್ತಿದ್ದಾನೆ ಅಂತ ಸ್ನಿಚ್ ಮಾಡ್ತಾನೆ.
ಹೇಳ್ಕೊಳ್ತಾನೆ, ಬೇರೆ ಮೇಲೆ ಇದು ಮಾಡ್ತಾನೆ. ಮಾಡೋದಾಗ ಏನಾಗುತ್ತೆ, ಆಮೇಲೆ ಅವರು ಮಂತ್ರಿ ಅಂದರೆ ಅವ್ರ ಸೈನಿಕರನ್ನೆಲ್ಲ ಕಳಿಸಿ ಅವನ್ನ ಇದಕ್ಕೆ ಜೈಲಿಗೆ ಹಾಕ್ತಾರೆ, ಸೆರೆಮನೆಗೆ ಹಾಕ್ತಾರೆ. ಸೆರೆಮನೆಗೆ ಹಾಕ್ದಾಗ ಏನಾಗುತ್ತೆ, ಅಯ್ಯೋ ಅವ್ನಿಗೆ ಏನು ಅನ್ಕೋತಾನೆ, ನನ್ನ ದಡ್ಡತನ ನೋಡಿ ನನ್ನ ನಗಬೇಕೋ ಇಲ್ಲ ಅಲ್ಲಬೇಕೋ ಒಂದು ಗೊತ್ತಾಗ್ತಿಲ್ವೇ ಅಂತ ಅನ್ಕೊತಾನೆ. ಆಗ ಅವನಿಗೆ ಜ್ಞಾಪಕ ಬರುತ್ತೆ, ಕಷ್ಟ ಬಂದಾಗ ನನ್ನನ್ನು ನೆನೆಯಿರಿ ಅಂತ ಹೇಳಿರ್ತಾನೆ ಆ ಹಾವು ಅಂತ ನೆನೆಸ್ದಾಗ ಮುಂದೆನೇ ಹಾವು ಬಂದಿರುತ್ತೆ. ಬಂದಾಗ ತನ್ನ ಸಂಕಟದಲ್ಲಿರೋವನ್ನೆಲ್ಲ ಹೇಳಿಕೊಂಡು ಹೇಳಿದಾಗ ಹಾವೇನು ಮಾಡುತ್ತೆ, ತನ್ನ ರಾಜನ ಮಗ ಹತ್ರ ಬಳಿ ಹೋಗಿ ಕಚ್ಚಿಸ್ದಾಗ ನೀವು ಕೇಳ್ಬೋದು, ಕಚ್ಚಿದ್ರೆ ಯಾರಾದರೂ ರೂಪಾಯಿ ಬರ್ತಾನೆ, ಶಿವಭೂತಿನ ಯಾಕೆ? ಆದರೆ ಹಿಂಗೆ ಕಚ್ಚಿರ್ತಾನೆ ಅಂದರೆ ಶಿವಭೂತಿ ಮಾತ್ರ ಬಂದರೆ ಮಾತ್ರ ಅವ್ನು ಕಲಶಿ ಗಿಂಡಿಯನ್ನು ಚುಮುಕಿದ್ರೆ ಆ ನೀರಿದೆ ಅಲ್ವಾ, ನೀರು ಚುಮುಕಿದ್ರೆ ಮಾತ್ರ ಅವ್ನು ಹೊಸ ಆಗ್ತಾನೆ ಅಂತ ಹಂಗೆ ಮಾಡಿ ಕಚ್ತಾನೆ. ಆವಾಗ ಏನು ಮಾಡ್ತಾನೆ, ರಾಜ ತುಂಬ ಭಯ ಆಗಿ ಒಂದು ಡಂಗರ ಹೊಡೆಸ್ತಾನೆ. ನನ್ನ ಮಗನನ್ನು ಯಾರು ಕಾಪಾಡ್ತಾರೋ ಅವರಿಗೆ ನನ್ನ ಅವ್ರಿಗೆ ಏನು ಬೇಕೋ ಅದೆಲ್ಲ ಕೊಡ್ತೀನಿ, ಅವ್ರಿಗೆ ಏನು ಬೇಕೋ ಅದೆಲ್ಲ ಕೊಡ್ತೀನಿ, ಇದು ನನ್ನ ಆದೇಶ ಅಂತ ಊರು ಬಳಿ ಫುಲ್ಲು ಡಂಗರ ಹೊಡೆಸ್ತಾನೆ. ಆವಾಗ ಶಿವಭೂತಿ ಕಾಣ್ತಾನೆ. ಅಫ್ಕೋರ್ಸ್ ಶಿವಭೂತಿ ಬರ್ತಾನೆ. ಶಿವಭೂತಿಗೆ ಹೇಳ್ತಾನೆ, ಅವನ ಹತ್ರ ಇರೋ ಕಲಶಿ ಗಂಡಿನ ನೀರು ಹಾಕ್ತಿ ಅವನೇ ಬಿಡಿಸ್ತಾನೆ. ಆವಾಗ ಏನಾಗುತ್ತೆ, ನನಗೆ ಏನು ಬೇಡ, ನನ್ನನ್ನು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಒಂದು ಒಳ್ಳೆಯ ಅರ್ಥ ಹಿಡಿದೆ ನೀನನ್ನು ಜೈಲಿಗೆ ಹಾಕಿದ್ದೀರಾ, ಅದು ತಪ್ಪು. ನಾನು ಯಾವ ಒಡವೆನೂ ಕದ್ದಿಲ್ಲ, ಇದು ನನ್ನ ಒಡವೆ, ನಾನು ಒಂದು ರೀತಿಯಲ್ಲಿ ಸಂಪಾದನೆ ಮಾಡಿ ಒಡವೆ. ಅವನ್ನ ಸೆರೆಮನೆಗೆ ಹಾಕಿ, ಅದು ಸೆರೆಮನೆಗೆ ರಾಜ ಹೇಳ್ತಾನೆ, ನಾನು ಸೆರೆಮನೆಗೆ ಹಾಕಲ್ಲ, ನನ್ನ ಡೈರೆಕ್ಟಾಗಿ ಎಮ್ಮಪುರಿ ಕಳಿಸ್ತೀನಿ ಅಂತ ಹೇಳಿ ಎಮ್ಮಪುರಿ. ಸೊ ಇದರಲ್ಲಿ ಇದು ಕೇಳ್ಬೋದು, ಇದೇನಿದು ಬ್ರೋ ಹಾವು, ಇದು ಪಂಚತಂತ್ರ ಕಥೆಗಳು. ಸೊ ನಾನು ಏನೇನು ಮಾಡಿದ್ದೀನೋ ಅದಕ್ಕೆಲ್ಲ ಆನ್ಸರ್ ಸಿಕ್ಕಿದೆ. ಪಂಚತಂತ್ರ ಕಥೆಗಳಿವು. ಓಕೆ, ಸೊ ಇದರ ಹೆಸರು ಅಂದರೆ ಕೆಟ್ಟವರ ಸಹವಾಸ ಕೆಟ್ಟದು ಅಂತ ಅರ್ಥವಾಯ್ತಾ? ಸೊ ಈ ವಿಡಿಯೋ ನಿಮಗೆ ಹತ್ರ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ಇರ್ತೀನಿ ಅಂತ ಹೇಳ್ತಾ ನಮಸ್ಕಾರ ಕರ್ನಾಟಕ. ಈಗ ಸಪೋರ್ಟ್ ಮಾಡ್ತೀರಿ, ಬೆಂಬಲ ಕೊಡ್ತೀರಿ ಅಂತ ಹೇಳ್ತಾ ನಮಸ್ಕಾರ.